ದರ್ಶನ್ ಅವರು ಆಗಸ್ಟ್ನಲ್ಲಿ ಜೀವನ ಅಮಾವಾಸ್ಯೆ ದಿನದಂದು ಬನಶಂಕರಿ ದೇವಾಲಯಕ್ಕೆ ತೆರಳಿ ಪತಿಯ ಬಿಡುಗಡೆಗಾಗಿ ಮತ್ತು ಆಯುಷ್ಯಕ್ಕಾಗಿ ವಿಶೇಷ ಪೂಜೆ ಸಲ್ಲಿಸಿದರು ವಿಜಯಲಕ್ಷ್ಮಿ. ಬಾವಿ ನೀರು ತುಂಬಾ ವಾಸನೆ ಬರ್ತಾ ಇದೆ, ಅದನ್ನು ಪಂಪ್ ಮಾಡಿ ಹೊರಗಡೆ ಹಾಕ್ತೀವಿ. ಯಾರಾದ್ರೂ ಆಗಿ ಹೇಳಿ ವ್ಯವಸ್ಥೆ ಮಾಡ್ಸಪ್ಪ. ಹಾಗೆ ಈ ಬಿರುಕು ಈ ಕಿತ್ತೋಗಿರೋದೆಲ್ಲನೂ ರಿಪೇರಿ ಮಾಡಿಸ್ತೀನಿ. ಮೇಸ್ತ್ರಿಗೆ ಹೇಳಿದ್ದೀನಿ, ಅವರು ಬರ್ತಾರೆ. ಏನೋ ಹಬ್ಬ ಹುಣ್ಣಿಮೆ ಜಾತ್ರೆಗೆ ಅಂತ ಒಂದಷ್ಟು ಜನ ಭಕ್ತರು ದೇವಸ್ಥಾನಕ್ಕೆ ಬರ್ತಾರೆ. ಅವರು ಕೊಡೋ ಕಾಣಿ ಮಂಗಳಾರತಿ ಕಾಸಿನಿಂದ ದೇವಸ್ಥಾನದ ಖರ್ಚು ವೆಚ್ಚ ಬರೋ ರಿಪೇರಿ ಕೆಲಸ ಎಲ್ಲ ನಡೀಬೇಕು. ಶಾಂತಿ ಹಣ ತಂದಿರಮ್ಮ, ಕೊಡಿ. ಅದಷ್ಟೇ ಸೆಪ್ಟೆಂಬರ್ನಲ್ಲಿ ಅಸ್ಸಾಂನ ಕಾಮಾಖ್ಯ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು ವಿಜಯಲಕ್ಷ್ಮಿ. ಈ ಎಲ್ಲ ದೇವಸ್ಥಾನಗಳ ಪೂಜೆಯ ಫಲವಾಗಿಯೇ ದರ್ಶನ್ಗೆ ಜೈಲಿನಿಂದ ಮುಕ್ತಿ ಸಿಕ್ಕಿದೆ ಎಂಬುದು ಅವರ ನಂಬಿಕೆಯಾಗಿತ್ತು. ಹಾಗಾಗಿ ದರ್ಶನ್ಗೆ ಜಾಮೀನು ಸಿಕ್ಕಾಗ ಕಾಮಾಖ್ಯ